ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಇದೇನು ಬೆಳಗ್ಗೆ ಬೆಳಗ್ಗೆ ಕಾಫಿ ಕೊಡೋ ಬದಲು ಕಾಲ್ ಸೂಪ್ ಕೊಡ್ತಾ ಇದ್ರಲ್ರಿ? ನಿಮಗೆ ನಾನ್ ವೆಜ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ. ವಾ, ಬಹಳ ಜನ ಇದೆ. ಅಡುಗೆಯವ್ರು ಮಾಡ್ರದ ಸೂಪರ್. ಅಬ್ಬಬ್ಬ. ಅಮ್ಮ ಗುಡ್ ಮಾರ್ನಿಂಗ್. ಹೇಳು. ಯೋ ಭೂಮಿ, ನಾನೇನು ಹೇಳೋದು, ನೀನು ಹೇಳಬೇಕು. ಹಳೆಯಂದ್ರಿಗೆ ಪ್ರಪೋಸ್ ಮಾಡಿದ್ಯಲ್ಲ, ಅದು ಎಲ್ಲಿವರೆಗೂ ಮುಂದುವರೆದಿದೆ? ಹಾ ಮಾ, ಆಯ್ತು. ಆಯ್ತಾ? ಆಯ್ತೇನೆ? ನಿಜವಾಗ್ಲು? ಅಲ್ಲ ಕಂದ, ನಂಗೆ ಫೋನ್ ಮಾಡಿ ನೀನೆಲ್ಲವನ್ನು ಹೇಳೋದು ಬಿಟ್ಬಿಟ್ಟು ಇದೇನೇ ಚಿನ್ನ ಫೋನೇ ಮಾಡಿಲ್ಲ ನೀನು? ಅಮ್ಮ ಅದು ಅಯ್ಯೋ, ಅದು ಹಾಗಿರ್ಲಿ ಬಿಡು. ಈಗ ಅವ್ರಿಗೆ ಏನೆಲ್ಲ ಹೇಳಿದೆ? ಹೇಳುವಾಗ ಯಾವ ರೀತಿ ಹೇಳಿದೆ? ಅಂದರೆ ಯಾವ ಪದಗಳನ್ನ ಯೂಸ್ ಮಾಡಿದೆ? ಪುಟ್ಟಿ, ನಂಗೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಹೇಳು, ಏನಾಯ್ತು ಅಂತ. ಅಮ್ಮ ಆಯ್ತು ಅನ್ನಲ್ಲ, ಅದಷ್ಟೇ. ಏನೇ ಅದು ಆಯಿತು ಅಂದರೆ? ನಂಗೆ ಕರೆಕ್ಟಾಗಿ ಹೇಳು, ಏನೇನಾಯ್ತು ಅಂತ. ಅಮ್ಮ ಅದು ಓಕೆ ಓಕೆ, ಮರ್ತೇ ಬಿಟ್ಟೆ ಕೇಳೋದು. ಪಕ್ಕದಲ್ಲಿ ಅಳಿಯಂದ್ರಿದಾರಾ? ಹಾಂ, ಅದಕ್ಕೆ ನನ್ನ ಪುಟ್ಟಿಗೆ ಬಾಯೇ ಬರ್ತಾ ಇಲ್ಲ. ಅವ್ರ ಮುಂದೆ ಇದನ್ನೆಲ್ಲ ಹೇಳಕ್ ನಾಚಿಕೆನಾ? ಸರಿ ಸರಿ, ಹಾಗಾದ್ರೆ ಸದ್ಯದಲ್ಲೇ ಬೇಗ ಮನೆಗೆ ಬಾ. ಅದ್ರ ಬಗ್ಗೆ ನಾನು ನೀನು ಕುತ್ಕೊಂಡು ಡೀಟೇಲಾಗಿ ಮಾತಾಡೋಣ, ಓಕೆನಾ? ಅಮ್ಮ ಆಯ್ತು ಅನ್ನಲ್ಲ, ಅದಷ್ಟೇ. ಅದು ಒಂದು ನಿಮಿಷ ಇರಮ್ಮ, ಟೈಮ್ ಆಗ್ತಾ ಇದೆ. ಟಿಫನ್ ಹೋಗೋಣ ಬನ್ನಿ. ಹಾಂ, ನೀವು ಹೋಗಿರಿ, ನಾನು ಬರ್ತೀನಿ. ಓಕೆ, ಮತ್ತೆ ಅಲ್ವಾ? ಹಾಂ ಹಾಂ, ನಾನು ಕೇಳ್ದಿರ್ತೀನಿ. ಓಕೆ. ಯಾಬಾ, ಏನು ನಿಂದು? ಹಾಂ, ಮಗಳ ಹತ್ರ ಮಾತಾಡೋ ವಿಷಯನ ಇದೆಲ್ಲ? ಹಾಂ, ಯಾವಾಗಲೂ ನಿಂದಿದೆ ಆಯಿತು. ಅಲ್ಲ ಕಣೆ, ನಾನಿನ್ನ ಕೇಳಬಾರ್ದನ್ನು ಕೇಳ್ಬಿಟ್ಟೆ. ಅಯ್ಯೋ, ನೀನು ಕೇಳೋದೇ ಕೇಳಬಾರ್ದನ್ನ. ನೀನು ಸುಮ್ಮನೆ ಫೋನ್ ಇಡು, ನಾನು ಹೋಗಿ ತಿಂಡಿ ಬಡಿಸ್ಬೇಕು. ಅಲ್ವೇ ಭೂಮಿ? ಭೂಮಿ ಭೂಮಿ ಹುಡುಗಿ, ಸತ್ಯ ಎಲ್ಲ ಆಯ್ತು ಅಂದಲ್ಲ, ಅಷ್ಟು ಸಾಕು. ಏನಿದೆ? ಇಡ್ಲಿ, ಚಿಕನ್ ಗ್ರೇವಿ, ಚಿಕನ್ ಕಬಾಬ್, ಚಿಲ್ಲಿ ಚಿಕನ್, ಚಿಕನ್ ಫ್ರೈ. ಏನಿದು ಎಲ್ಲ ಚಿಕನ್ ಮಯ ಮಾಡಿಟ್ಬಿಟ್ಟಿದ್ದಾರೆ? ನಿಮಗೆ ಚಿಕನ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ. ಆದರೂ ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಚಿಕನ್ನು ಪರವಾಗಿಲ್ಲ ಬಿಡಿ, ತಿಂದ್ರಾಯ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಮಲ್ಕೋ ಕಂದ, ಅಮ್ಮ ಬರ್ತಾಳೆ, ಮಲ್ಕೋ. ಅಕ್ಕ, ಅವರಮ್ಮ ಯಾಕೆ ಬರ್ಬೇಕು? ನೀನೊಳ್ಳೆ ನ್ಯಾಯ ನೀತಿ ಅಂತ ಸುಮ್ಮನೆ ಇರಕ್ಕಾಗಲ್ಲ. ಈಗ ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ದೊಡ್ಡ ಜಾತ್ರೆನೇ ಮಾಡ್ತಿದ್ದೆ. ನೀನಾಗಿದ್ದಕ್ಕೆ ನಿನ್ ಗಂಡನ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಬಿಟ್ಟಿದ್ಯಾ. ಮೊದ್ಲು ಮಚ್ಚೆ ನೋಡು. ಗೌರಿ ಮಲಗಿದೆ ಪಾಪ. ಬಾಯಿ ಕಡೆ. ಅಕ್ಕ, ಏನೇ ಮಾಡೋದೀಗ? ಯಾರಾದ್ರೂ ಬರ್ತಾರೆ ಕಡೆ. ಸರಿ ಸರಿ. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ. ಅಕ್ಕ, ಎಷ್ಟು ಮುದ್ದಾಗಿ ಮಲಗಿದಾಳೆ ಅಲ್ಲ. ಬಾ, ಮಚ್ಚೆ ನೋಡೋಣ. ವಿಧಿ ವಿಪರೀತ
ವಿಪರೀತ ವಿಧಿಯಾಘಾತ ವಿಧಿ ವಿಲಾಸ ವಿನಿಯಿದೇನಃ ಈ ಯಾವನು ಅವನು ರೇಡಿಯೋ ಆಫ್ ಮಾಡೋ. ಅಮ್ಮ ಬರ್ತಾರೆ ಅಮ್ಮ ಬರ್ತಾರೆ ಅಮ್ಮ ಬರ್ತಾರೆ. ಮಲಗೆ ಮಲಗೆ ಗುಬ್ಬಿಡಿ. ಅಕ್ಕ ಮುಗೀತು ಮುಗೀತು ಕಡೆ ನಿನ್ ಕತೆ. ಈ ಮನೆ 3 ಭಾಗ ಆಗೋಗುತ್ತೆ. ಒಂದು ನಿನಗೆ, ಇನ್ನೊಂದು ನಿನ್ನ ಮಕ್ಕಳಿಗೆ, ಮತ್ತೊಂದು ಆ ನಿನ್ ಸೌತಿ ಮಗುಗೆ. ಅದು ನೀನ್ ಹೋರಾಟ ಮಾಡಿದ್ರೆ ಮಾತ್ರ, ಇಲ್ಲ ಅಂದ್ರೆ 4 ಭಾಗ ಆಗುತ್ತೆ. 2 ಹೆಂಡತಿಗೆ 2 ಭಾಗ, 3 ಮಕ್ಕಳಿಗೆ 2 ಭಾಗ. ಗಂಡನೇ 2 ಭಾಗ ಆದ್ಮೇಲೆ ಜಾಸ್ತಿ ಇಟ್ಕೊಂಡು ಏನೇ ಮಾಡ್ಲಿ. ಅಕ್ಕ ಬಿಡ್ಬೇಡ ಕಣೆ, ಯಾವುದೇ ಕಾರಣಕ್ಕೂ ಬಿಡ್ಬೇಡ. ನಿನ್ ಕೋಪ, ನೋವು, ದುಃಖ, ಕಣ್ಣೀರು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊ. ನಿನ್ನ ಮನ್ಸಿಗೆ ಏನನ್ಸುತ್ತೋ ಅದನ್ನೇ ಮಾಡು. ಆದ್ರೆ ಭಾವನ್ ಮಾತ್ರ ಕ್ಷಮಿಸ್ಬೇಡ, ನೆನ್ಪಿಡ್ಕೊ. ಅಕ್ಕ 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 ಅಮ್ಮ 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 ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂದೆ. ಜೀವನದಲ್ಲಿ ನಾವ್ ಯಾವಾಗ ಬಂದ್ವಿ ಅನ್ನೋದಕ್ಕಿಂತ ಏನ್ ನಡೆಯೋವಾಗ ಬಂದ್ವಿ ಅನ್ನೋದು ಮುಖ್ಯ ಆಗತ್ತೆ. ಇಲ್ಲ ಅಂದ್ರೆ ನಿಮ್ಮ ಬಣ್ಣ ಬಯಲಾಗಲ್ಲ, ಸತ್ಯ ಹೊರಗೆ ಬರಲ್ಲ. ಬಣ್ಣ ಸತ್ಯ ಏನ್ ಹೇಳ್ತಾ ಇದ್ದೀಗ್ರಿ? ನೀವು ಒಬ್ಬ ಮನುಷ್ಯನ. ನನ್ನ ರಾತ್ರಿ ನೀವು ಅಷ್ಟೆಲ್ಲ ಬೇಡ್ಕೊಂಡ್ಮೇಲೆ ನಾನು ಯೋಚನೆ ಮಾಡಿದೆ, ನೀವು ಸತ್ಯ ಹೇಳ್ತಿದ್ದೀರೇನೋ ಅಂತ ಅನ್ಸ್ತು. ನಾನೇ ತಪ್ಪು ಮಾಡ್ತಿದ್ದೀನಿ, ನಿಮ್ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ ಅಂತ ಇಲ್ಲಿಗೆ ಬಂದ್ರೆ ನೀವ್ ನೋಡಿದ್ರೆ ಆ ಮಗುನ ಎದೆ ಮೇಲೆ ಮಲಗಿಸ್ಕೊಂಡು ಮಲಗಿದಿರಲ್ಲ, ಇವಳು ನಿಮ್ ಸ್ವಂತ ಮಗಳೇ ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕಾ? ಅಲ್ಲ, ಯಾವತ್ತಾದ್ರೂ ಕಂದ ಪ್ರಾಣಿನ ನೀವ್ ಈ ತರ ಅಪ್ಕೊಂಡು ಮಲಗಿದ್ದೀರಾ? ಅಯ್ಯೋ ಗಿರಿ, ಯಾಗಿರಿ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಎದೆ ಮೇಲೆ ಮಲಗಿಸ್ಕೊಳ್ತೇನೆ, ನನ್ನ ಮಕ್ಕಳು ದೊಡ್ಡವರಾಗ್ಬಿಟ್ರಾ? ಓ, ಅಂದ್ರೆ ಸ್ಕಂದ ಪ್ರಾಣಿ ತರನೇ ಈ ಮಗುನು ನಿಮ್ಗೆ ಅಂತ ನೀವೇ ಒಪ್ಕೊಂಡ್ಬಿಟ್ರಿ. ಎಲ್ರು ಮುಂದೆ ಪ್ರೀತಿ ತೋರ್ಸಕ್ ಆಗಲ್ವಲ್ಲ, ಅದಕ್ಕೆ ಸಪರೇಟ್ ಆಗಿ ಪ್ರೀತಿ ತೋರಿಸ್ತಿದ್ದೀರಾ ಅಲ್ವಾ? ಅಯ್ಯೋ ಗಿರಿ, ನಾನ್ ಪ್ರೀತಿ ತೋರ್ಸಕ್ಕೆ ಅಂತ ಬರ್ಲಿಲ್ವೇ? ಹೌದೌದು, ಪ್ರೀತಿ ತೋರಿಸ್ಬೇಕು ಅಂತಾನೆ ಏನ್ ಬಂದಿರಲ್ಲ. ಆದ್ರೆ ಮಗು ಮುಖ ನೋಡಿದ ತಕ್ಷಣ ತಂದೆ ಮನ್ಸಲ್ವಾ, ಪ್ರೀತಿ ತೋರಿಸ್ಬೇಕು ಅಂತ ಅನ್ಸ್ಬಿಟ್ಟಿರತ್ತೆ. ನೋಡ್ಗಿರಿ, ನನ್ಗಿರೋದು ಒಂದೇ ಮನ್ಸು, ತಂದೆ ಮನ್ಸು ತಾಯಿ ಮನ್ಸು ಅಂತ ಸಪರೇಟ್ ಆಗಿಲ್ಲ. ಸಪರೇಟ್ ಆಗಿ ಇಲ್ದೇನೆ ಮೊದಲನೇ ಹೆಂಡತಿ, 2ನೇ ಹೆಂಡತಿ ಅಂತ ಸಪರೇಟ್ ಆಗಿ ಮಾಡ್ಕೊಂಡಿದ್ದೀರಾ? ಓ, ನಂಗೆ ಈಗ ಇನ್ನೊಂದು ಡೌಟ್ ಬರ್ತಾ ಇದೆ, ಮೊದಲನೇ ಹೆಂಡತಿ ನಾನಾ ಅಥವಾ ಅವಳು ಯಾವಳೋನ ಅಂತ. ಗಿರಿ ನೋಡು, ನನ್ ತಾಳ್ಮೆಗೂ ಒಂದ್ ಮಿತಿ ಇದೆ. ಈ ಮಾತನ್ನ ನಾನ್ ಹೇಳ್ಬೇಕು, ನೀವಲ್ಲ. ಏನು ಏನೇನ್ ಹೇಳೋದು? ನೀವ್ ಮಾಡ್ತಿರೋ ಕೆಲ್ಸನೇ ನಾನು ಹೇಳ್ತಾ ಇರೋದು ರೀ. ಡ್ಯಾಡಿ, ಓ, ಏನು ಡ್ಯಾಡಿ ಅಂದ ತಕ್ಷಣ ತಿರುಗ್ಬಿಟ್ರಿ? ನೋಡ್ರಿ, ಇದನ್ನೆಲ್ಲ ನೋಡಿನು ನಾನು ತಾಳ್ಮೆಯಿಂದ ಇರೋದಕ್ಕೆ ಸಾಧ್ವಿ ಶಿರೋಮಣಿ ಖಂಡಿತ ಅಲ್ಲ. ನನಗೂ ಒಂದು ಮನ್ಸಿದೆ, ಆ ಮನ್ಸಿಗೆ ನೋವಾಗತ್ತೆ, ನನಗೂ ಕೋಪ ಬರುತ್ತೆ. ಗಿರಿ, ಈಗ ಏನ್ ಗಿರಿ, ನಿನ್ ಕಾಲಿಗೆ ಬಿದ್ದು ಕೇಳ್ಕೋಬೇಕಾ? ನೋಡು, ನಮ್ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಮಗು ನಂದಲ್ಲ. ರಾತ್ರಿ ಬಂದಾಗ ನಿನ್ ರೂಮಲ್ಲಿ ಬಿಡ್ಲಿಲ್ವಲ್ಲ, ಅದಕ್ಕೆ ಕೋಪ ಬಂತು. ಇದಕ್ಕೆಲ್ಲ ಕಾರಣ ಇವಳೆ ತಾನೆ, ಇವಳನ್ನ ಚೆನ್ನಾಗಿ ಬೈಬೇಕು ಅಂತ ಬಂದೆ. ಮಗು ಅಲ್ವಾ, ಅವಳ ಮುಖ ನೋಡಿ ಬೈಯಕ್ ಮನ್ಸಾಗ್ಲಿಲ್ಲ. ಅವಳನ್ನ ಮಲಗಿಸ್ತಾ ನನಗೂ ನಿದ್ದೆ ಬಂದ್ಬಿಟ್ಟಿದೆ. ಪ್ಲೀಸ್ ಗಿರಿ, ನನ್ನ ನಂಬು. ಆಯ್ತು, ನಂಬ್ತೀನಿ. ನೀವ್ ಹೇಳ್ತಿರೋದೆಲ್ಲ ಸತ್ಯ ಅಂತ ನನ್ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ. ಗಿರಿ, ಈಗೇನ್ ಪ್ರಮಾಣ ಮಾಡ್ತಿರೋ? ನಾ ಹೋಗ್ಲೋ? ಗಿರಿ
ಆಯ್ತು. ಅಯ್ಯೋ ಬೇಡ ರೀ, ನಿಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ನಾನು ಮಾಂಗಲ್ಯದ ಮೇಲೆ ಪ್ರಮಾಣ ಮಾಡೋದಕ್ಕೂ ನೀವು ಹೇಸಲ್ಲ ಅಂತ ಗೊತ್ತಾಗೋಯ್ತು. ಧರ್ಮ ಕರ್ಮ ಎಲ್ಲ ಆ ಭಗವಂತ ನೋಡ್ಕೋತಾನೆ, ಏನಾದ್ರೂ ಮಾಡ್ಕೊಡಿ. ಗಿರಿ ಗಿರಿ, ಯಾಕೆ ನೀವಿಬ್ರು ಜಗಳ ಆಡ್ತಿದ್ದೀರಾ? ಎಂತದೂ ಇಲ್ಲ, ಮಲ್ಕೊ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು, ಪೂರ್ವಿ ನೋಡಿದ್ರಾ? ಇಲ್ಲ ಅದಕ್ಕೆ ಅಲ್ಲೇ ಎಲ್ಲಾರು ಇರಬೇಕು. ಪೂರ್ವಿ ಆಗ್ಲೇ ನಿನ್ನ ಹತ್ರ ಬಂದು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ಲು. ನನ್ನ ಶಿವ, ನನಗ್ಯಾಕೋ ಅವಳು ಮಾತಾಡ್ತಾ ಇದ್ದಿದ್ದು ನೋಡ್ತಿದ್ರೆ ಅವಳಿಗೂ ನಿಮ್ಮನ್ನ ಮದುವೆ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅನಿಸ್ತು. ಹಂಗೆಲ್ಲ ಇಲ್ಲ ಬಿಡಿ. ಅದಕ್ಕೆ ಆ ಹುಡುಗಿನೇ ನಾನು ತಗ್ಬಂದು ಮದ್ವೆ ನಿಲ್ಸಿ ಅಂತವಳೆ. ಈಗ ಅದಂಗೆ ಮದ್ವೆ ಆಗೋಕೆ ಒಪ್ಕೊಬಿಟ್ಟವಳು. ಸಿದ್ದು, ನೀವು ಈ ಥರ ಎಲ್ಲ ಭ್ರಮೆನಲ್ಲಿ ಇರಬೇಡಿ. ಆಗ್ಲೇ ಆ ಹುಡುಗಿ ನಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅಲ್ಲ, ಅವಳಿಗೆ ಅವತ್ತಾವತ್ತು ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ಇವತ್ತು ಇಂಟ್ರೆಸ್ಟ್ ಇರಬಾರ್ದು ಅಂತ ಏನಾದ್ರು ಇದೆಯಾ? ಅಯ್ಯೋ, ಹಿಂಗಾಗ್ಬಿಟ್ರೆ ಬೋ ಕಷ್ಟ ಆಯ್ತದಕ್ಕೆ. ಆ ಹುಡುಗಿ ಏನಾದ್ರು ಒಪ್ಕೊಬಿಟ್ರೆ ನನ್ಗೆ ಆಮೇಲೆ ಯಾವುದೇ ಕಾರಣ ಹೇಳಿ ತಪ್ಸ್ಕೊಳಕ್ ಆಗೋದಿಲ್ಲ. ನಮ್ಮ ಅಪ್ಪಾಜಿ ಬೇರೆ ನನ್ನ ಮಗನ ಮದ್ವೆ ಅಂತ ಸಿಕ್ಕಿದ್ದವ್ರಿಗೆಲ್ಲ ಹೇಳ್ಕೊಬತ್ತವ್ರೆ. ಆ ಮುನ್ಸ್ವಾಮಿ ಬೇರೆ ನನ್ನ ಕಡೆನೆ ತೋರಿಸಿ ನಮ್ಮ ಮಳಿಮಯ್ಯ ಅಂತ ಎಲ್ರಿಗೂ ತೋರಿಸ್ಕೊ ಹೇಳ್ತವ್ನೆ. ಈಗ ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಯ್ತಲ್ಲ. ಅದಕ್ಕೆ ನಿಮ್ಗೆ ಗೊತ್ತದೆ ನನ್ನ ಮನ್ಸಲ್ಲಿ ಯಾರವ್ರೆ ಅಂತ. ಮನ್ಸಲ್ಲಿ ಅವ್ರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಮದ್ವೆ ಅದು ಹೆಂಗಾಗ್ನೆ? ಅಯ್ಯೋ ಸಿದ್ದು, ಈಗ ಇದನ್ನೆಲ್ಲ ಯೋಚನೆ ಮಾಡ್ತಾ ಕುತ್ಕೊಳಕ್ಕಾಗತ್ತಾ? ನೀವೇ ಹೇಳಿ. ಅಲ್ಲ, ಮಾವ ಒಂದ್ಸಲಿ ಹೇಳಿದ್ದಾರೆ ಅಂತ ಅಂದ್ಮೇಲೆ ಅವ್ರು ಸುಮ್ಮನೆ ಬಿಡ್ತಾರಾ? ಅವ್ರು ಯಾರಿಗಾದ್ರೂ ಒಂದ್ಸಲಿ ಮಾತು ಕೊಟ್ಟಿದ್ದಾರೆ ಅಂದ್ಮೇಲೆ ಮುಗೀತು. ಅವ್ರು ಹೇಳಿದ್ ನಡೆದಿಲ್ಲ ಅಂತಂದ್ರೆ ಅಷ್ಟೇ ಕತೆ. ಅಯ್ಯೋ, ಅದಕ್ಕೆ ನಂಗೆ ಜೀವ ಓದಂಗಾಯ್ತದೆ. ಸಿದ್ದು, ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ ತಾನೆ, ನೀವು ಭಾವನವ್ರ ಹತ್ರ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಬಿಡಿ ಅಂತ. ಅಟ್ಲೀಸ್ಟ್ ನೀವು ಭಾವನವ್ರಿಗೆ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಡಿದ್ದಿದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು. ಇಲ್ಲ, ಈಗ ಇನ್ನೇನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಸಿದ್ದು. ಯಾರು ಏನು ಮಾಡಕ್ ಆಗಲ್ಲ ಬಿಡಿ. ಅಯ್ಯೋ, ಅದಕ್ಕೆ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ, ಏನು ತೋರಿಸ್ತಾ ಇಲ್ಲ. ಈಗ ನಾನು ಏನ್ ಮಾಡ್ನೆ? ನೀವೇ ಏನಾರ ಹೇಳಿ. ಅದಕ್ಕೆ ನಾನು ಎಲ್ಲ ಈ ಜೀವ ನಿಮ್ಮ ಹತ್ರ ಹೇಳ್ಕೊಂಡಿವ್ನಿ. ಏನ್ ಮಾಡ್ಬೇಕು ಅಂತ ನೀವೇ ಏನಾರ ಉಪಾಯ ಹೇಳ್ಕೊಡಿ. ಅದಕ್ಕೆ ಅಯ್ಯೋ ಸಿದ್ದು, ಈಗಿರೋ ಪರಿಸ್ಥಿತಿನಲ್ಲಿ ನಾನು ನಿಮ್ಗೆ ಏನು ಉಪಾಯ ಹೇಳಿ? ನನ್ಗೇನಾದ್ರೂ ಗೊತ್ತಿದ್ರೆ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರ್ತಿದ್ನಾ? ನೀವೇ ಹೇಳಿ. ನೋಡಿ, ಈಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಊರವ್ರಿಗೆಲ್ಲ ನೀವು ಪೂರ್ವಿನ ಮದುವೆ ಆಗ್ತಿದ್ದೀರಾ ಅನ್ನೋ ವಿಷಯ ಗೊತ್ತಾಗೋಗಿದೆ. ಎಲ್ಲ ಸಿದ್ದು, ಈಗಿನೇನು ಮಾಡೋಕ್ಕಾಗಲ್ಲ. ಕೆಲಸ ಮಾಡಿ, ನೀವು ಮನೆಯವ್ರು ಹೇಳ್ತಿರೋ ಹಾಗೆ ಪೂರ್ವಿ ಕುತ್ತಿಗೆಗೆ ತಾಳಿ ಕಟ್ಬಿಡಿ. ಒಂದ್ಸಲ ಪೂರ್ವಿ ಕುತ್ತಿಗೆಗೆ ನೀವು ತಾಳಿ ಕಟ್ಟಿದ್ಮೇಲೆ ಭಾವನ ಅವರು ತಾನಾಗೆ ನಿಮ್ಮನ್ನ ಮರ್ತೋಗ್ತಾರೆ. ತಾಳಿಗಿರುವಂತ ಶಕ್ತಿನೇ ಅದು. ನೀನ್ ಪೂರ್ವಿನ ಒಪ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಭಾವನಾನೇ ಮದ್ವೆ ಆಗ್ಬೇಕು, ನಿಮ್ ತಂದೆನ ಎದುರು ಹಾಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಈ ಕಡೆ ನೀನು ರಾಜಕೀಯದಲ್ಲೂ ನಿಲ್ಲಕ್ಕಾಗಲ್ಲ, ಮನೇಲೂ ಇರಕ್ಕಾಗಲ್ಲ. ಪಾಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಮೇಡಮ್ ಅವರೇ, ಈತಾಗ ಹೋಯ್ತಿದ್ದೀರಿ? ಹಾ, ಊಟ ಈ ಕಡೆನೇ ಅಲ್ವಾ? ಹ್ಞೂ ಮೇಡಮ್ ಅವರೇ, ಈ ಕಡೆನೇ. ಬನ್ನಿ, ನೀವು ಊಟ ಮಾಡಿ. ಆಹಾ ದೇವ್ರೇ, ಏನಪ್ಪಾ ನಿನ್ ಲೀಲೆ. ನನ್ನ ನೆರಳು ಕಂಡ್ರೆ ಆಗದೆ ಇದ್ದವರು ಊಟಕ್ಕೆ ಕರೀತಾವ್ರಲ್ಲಪ್ಪ. ಹ್ಞೂ ಮೇಡಮ್ ಅವರೇ, ಬನ್ನಿ ನಡೀರಿ. ನಿಮಗೆ ಯಾವಾಗ್ಲೂ ತಮಾಷೆನೇ ಅಲ್ವಾ? ನನಗೆ ಗೊತ್ತು, ನೀವ್ ಮದ್ವೆ ಆಗೋ ಹುಡ್ಗಿನ್ ಬಿಟ್ಟು ಊಟ ಮಾಡಲ್ಲ ಅಂತ. ಅಯ್ಯೋ, ಪರವಾಗಿಲ್ಲ, ನನಗ್ ಏನಾದ್ರೂ ಅನ್ನಿಸ್ಬಾರ್ದು ಅಂತ ನೀವು ತಮಾಷೆ ಮಾಡ್ತಿದ್ದೀರಾ ಅಲ್ವಾ? ಅಯ್ಯೋ ಹಂಗಿರಿಲ್ಲ ಮೇಡಮ್ ಅವರೇ, ನಂಗೆ ಅರ್ಥ ಆಗುತ್ತೆ. ಏನು ಇಷ್ಟು ನಗ್ನಗ್ತಾ ಮಾತಾಡ್ತಿದ್ದೀರಲ್ಲ? ಏನಿಲ್ಲ.
ಅಯ್ಯೋ ಯಾಕೆ ಸಿದ್ದು ಅವರೇ ಸುಮ್ಮನೆ ಸುಳ್ಳು ಹೇಳ್ತಿದ್ದೀರಾ? ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ನನ್ನ ಬಗ್ಗೆನಾ? ಏನಂತಿದ್ರು? ಊಟಕ್ಕೆ ಬನ್ನಿ ಅಂತ ಕರೆದೆ, ಆದ್ರೆ ಅವ್ರು ನಿಮ್ಮನ್ನ ಬಿಟ್ಟು ಊಟ ಮಾಡಲ್ವಂತೆ. ಅವ್ರ ಅಕ್ಕನೂ ಹೇಳ್ತಿರ್ತಾರೆ ಸಿದ್ದು ಅವ್ರಿಗೆ ನೀವು ಅಂದ್ರೆ ತುಂಬಾ ಇಷ್ಟ. ನಾನು ಊಟಕ್ಕೆ ಹೋಗಿರ್ತೀನಿ. ಸಿದ್ದು ಅವರೇ ಇವ್ರನ್ನೂ ಕರ್ಕೊಂಡ್ ಬನ್ನಿ. ಏನ್ರಿ ಗೌಡ್ರೆ, ನಾನಿಲ್ದೇ ಇರಾಗ ಹೀಗೆಲ್ಲ ಮಾತಾಡಿದ್ದೀರಾ? ನಾನಿಲ್ದೆ ಹೋದ್ರೆ ಊಟ ಗಂಟ್ಲಲ್ಲಿ ಇಳಿಯಲ್ವಾ? ಮೇಡಮ್ ಅವರೇ, ಅಷ್ಟು ಸೀನೆಲ್ಲ ಇಲ್ಲ ಅವ್ರಿಗೆ. ನಾನು ಹೇಳೋದೇನು ಅರ್ಥ ಆಗೋದಿಲ್ಲ. ನಿಮ್ ಸುಮ್ಮನೆ ಹೋಗಿ. ಈಗ ನಾವಿಬ್ರು ಬೀಗರು ಆಗ್ತಾ ಇದೀವಿ, ಆದ್ರೆ ವಿಷಯ ಯಾರಿಗೂ ಹೇಳ್ತಾ ಇಲ್ಲ ಅಷ್ಟೇ. ಯಾಕೆ ಅಂದ್ರೆ ನಾವಿಬ್ರು ಬೇರೆ ಬೇರೆ ಪಕ್ಷದಲ್ಲಿ ಇದ್ಕೊಂಡು ಬೀಗರಾಗ್ತಾ ಇದೀವಿ ಅಂದ್ರೆ ನಿನಗೆ ಗೊತ್ತಲ್ಲಪ್ಪ, ತಲಾಗ್ ಒಂದೊಂದು ಮಾತಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಳ್ಳೆ ಸಮಯ ನೋಡಿ ಹೇಳೋಣ ಅಂತ ಕಾಯ್ತಾ ಇದ್ದೀವಿ. ಯಾರು ಏನಾದ್ರೂ ಮಾತಾಡ್ಕೊಳ್ಳಿ ಬಿಡಿ, ನೀವಿಬ್ರು ಕುಟುಂಬ ಒಪ್ಕೊಂಡಿದ್ಯಲ್ಲ, ಆಮೇಲೆಲ್ಲ ಸರಿ ಹೋಗುತ್ತೆ. ಎಲ್ಲಿ ನಿಮ್ ಮಗ ನಿಮ್ ಮಗಳು? ಮಗಳೇ ಆಮೇಲೆ ಇವಳೆ ನನ್ನ ಮಗಳು ಪೂರ್ವಿ ಅಂತ. ಒಳ್ಳೇದಾಗಿ, ನಮಸ್ಕಾರ. ಸಿದ್ದೇಗೌಡ, ಅಪ್ಪಾಜಿ ಬಾಲ ಇಲ್ಲಿ. ಅಲ್ಲ ಒಸಿ ಕೆಲಸ ಅದೇ ಬರ್ತೀನಿ. ಬಾಲ ಇಲ್ಲಿ. ಲಕ್ಷ್ಮಣ, ಇವನೇ ನನ್ನ ಕಿರಿ ಮಗ ಸಿದ್ದೇಗೌಡ. ನಿಮ್ ಮಗ ಸಿದ್ದೇಗೌಡರ ಬಗ್ಗೆ ಬಹಳ ಕೇಳಿದ್ದೀನಿ. ರಾಜಕೀಯದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ ಕೇಳಿ. ನನ್ನ ಹಳ್ಳಿ ಅಂದ್ಮೇಲೆ ಹಾಗೆ ಇರ್ಬೇಕಲ್ವಾ? ಒಳ್ಳೆ ಮುಹೂರ್ತ ನೋಡಿ ಬೇಗ ಮದುವೆ ಮುಗಿಸ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ನನಗೆ ಈ ಮದುವೆ ಒಂದು ಮುಗಿದೋಗ್ಬಿಟ್ರೆ ಸಾಕಪ್ಪ, ದೊಡ್ಡ ಜವಾಬ್ದಾರಿ ಕಳ್ದಂಗೆ ಆಗ್ತದೆ. ದೇವರಿದ್ದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ನಾನು ಬರ್ತೀನಿ. ಸರಿ. ಅಯ್ಯೋ ದೇವ್ರೆ, ನನ್ನ ಕತೆನ ಮುಗಿಸುವಂಗವ್ರಲ್ಲಪ್ಪ ಇವರೆಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರಾಧಾ, ನೀನ್ಯೋನವ ಇಲ್ಲಿ? ಅತ್ತೆ, ಅದು ನನ್ನ ಫೋನ್ ಚಾರ್ಜರ್ ಇಲ್ಲೇ ಇಟ್ಟಿದ್ದೆ, ಕಾಣ್ತಾ ಇಲ್ಲ. ಹಾಂ, ಮರ್ತೇ ಬಿಟ್ಟೆ. ಸ್ನೇಹ ಇದೆಲ್ಲ ಕ್ಲೀನ್ ಮಾಡ್ತಿದ್ಲು, ನಾನು ಅವಳನ್ನ ಕೇಳ್ತೀನಿ ಬಿಡಿ. ನಿಂತ್ಕೋ ರಾಧಾ, ಈಗ ಅವಳಿಗೆ ತೊಂದರೆ ಕೊಡೋದು ಬೇಡವಾ? ಪರೀಕ್ಷೆಗೆ ಓದ್ಕೊತಾವಳೆ. ಒಂದು ಕೆಲಸ ಮಾಡು, ನೀನು ನನ್ನ ಫೋನ್ದೆ ಚಾರ್ಜರ್ ತಕ್ಕವಂತೆ ಬಾಕ್ ಮನೆಗೆ. ಪರವಾಗಿಲ್ಲ ಅತ್ತೆ, ನಾನು ನಾಳೆನೇ ಕೇಳ್ತೀನಿ. ಸರಿ ಅವ. ಅತ್ತೆ ಇಷ್ಟೊಂದು ಬದಲಾಗ್ಬಿಟ್ರ? ಇಲ್ಲ, ನಾನು ಇದನ್ನ ಹೀಗೆ ಮುಂದುವರಿಯಕ್ಕೆ ಬಿಡಲ್ಲ. ಲೇ ಸ್ನೇಹ, ನೀನು ಓದ್ತಿರೋ ಕಾರಣಕ್ಕೆ ಇಷ್ಟ ಆಡ್ತಿದ್ಯಾ ಅಲ್ವಾ? ನಿನಗಿದೆ ಕಣೆ, ಅದು ಹೆಂಗೆ ಎಕ್ಸಾಮ್ ಪಾಸ್ ಆಗ್ತೀಯ ನಾನು ನೋಡ್ತೀನಿ. ಅಯ್ಯೋ, ಕರೆಂಟ್ ಹೋಯ್ತಾ? ಕರೆಂಟ್ ಹೋಗಿದ ತಕ್ಷಣ UPS ಆನ್ ಆಗಬೇಕಿತ್ತಲ್ಲ. ಸ್ನೇಹ, ಮತ್ತೆ ತಕ್ಕದವ. ದೀಪ ಇಲ್ಲದೆ ಓದಕ್ಕಾಯ್ತದ? ನೀನು ಇದ್ರಾಗೆ ಓದ್ಕೊತಾ ಇರು, ಅದು ಏನಾಗಾಯ್ತು ನಾನು ಮಾಡ್ಕೊಂಡು ಬರ್ತೀನಿ. ಅತ್ತೆ, ನಾನು ಬರ್ತೀನಿ. ಬ್ಯಾಡವ, ನೀನು ಓದ್ಕೊ, ನಾನು ರಾಧನ್ ಕರ್ಕೊಂಡು ಹೋಯ್ತು. ರಾಧಾ, ರಾಧಾ. ಅತ್ತೆ, ಅಯ್ಯಯ್ಯ, ಇದೇನವ ಕರೆದ ಕೂಡಲೇ ಬಂದ್ಬಿಟ್ಟಿಯಲ್ಲ? ಇವನನ್ನ ಇಲ್ಲೇ ಇದ್ದ? ಇಲ್ಲ ಅತ್ತೆ, ಕರೆಂಟ್ ಹೋಯ್ತಲ್ಲ, ತುಂಬ ಸೆಕೆ ಆಗ್ತಿತ್ತು ಅಂತ ಹೊರಗಡೆ ಬಂದೆ, ಅಷ್ಟರಲ್ಲಿ ನೀವು ಕರೆದ್ರಿ. ವಾ, ಒಳ್ಳೇದಾಯ್ತು. ಹೊಸಿ ಕೆಲಸ ಐತೆ, ಬಾ ನನ್ನ ಜೊತೆ. ಬಾ ಬಾ.
ಅತ್ತೆ ನೀವು ಯಾಕೆ ಇದನ್ನೆಲ್ಲ ಮಾಡ್ತೀರಾ? ಕರೆಂಟ್ ಏನಾದರೂ ಶಾಕ್ ಹೊಡೆದ್ರೆ ಬೇಡ ಬನ್ನಿ ಅತ್ತೆ, ಬೆಳಗ್ಗೆ ಯಾರನ್ನಾದ್ರೂ ಕರ್ಸಿದ್ರೆ ಆಯ್ತು. ಅಯ್ಯೋ ಯೋನು ಆಗಕ್ಕಿಲ್ಲವಾ? ಯೋನಾಗಿದೆ ಅಂತ ನಾವೇ ಒಂದು ಕಿತ ನೋಡ್ಬಿಟ್ರೆ ಸಮಾಧಾನ. ತಕ ಇಟ್ಕ ಬೆಳೆದ್ ಬಿಡು. ಆದ್ರೂ ಅತ್ತೆ ಯೋಟ್ ದಿಗ್ಲು ಬೀಳ್ತೀಯವ, ಇಟ್ಕ ಸರಿಯಾಗಿ. ನಾವೇ ನೋಡುವ ಯೋನಾಗೈತೆ ಅಂತ. ಮಾಡಿ ಈಟೆಯ ಚೀಚು ಕಳ್ಸ್ಕೊಂಡ್ಬಿಟ್ಟಿತ್ತು. ಪಡ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ನೀನು ಹೆಣ್ಣೇನ, ನೀನು ನನ್ನ ಹೆಂಡತಿನ, ಏನೇ ಇದು ಗಂಡ ಗೊಂಡಿ. ದಿವ್ಯಾ, ನೀನ್ ನನ್ನ ಜೀವ, ಪ್ರಾಣ ದಿವ್ಯಾ. ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ. ನನಗೂ ನಿನ್ನಿಂದ ದೂರ ಹೋಗೋದಕ್ಕೆ ಇಷ್ಟ ಇಲ್ಲ. ಅಂದ್ರೆ ಬಾಬಾ ಮದ್ದು ವರ್ಕ್ ಆಗ್ತಿದೆ. ನನ್ನ ಜೀವನದಲ್ಲಿ ನೀನಿಲ್ಲದೆ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ? ನನಗೆ ನೀನು ಬೇಕು ದಿವ್ಯಾ. ನಾವು ಮತ್ತೆ ಮೊದಲಿನ ಥರ ಆಗಬೇಕು. ನಾವು ಹತ್ರ ಆಗೋ ಸಮಯ ಬಂದಿದೆ ಬಾಲ, ನೀನೇನೋ ಯೋಚನೆ ಮಾಡಬೇಡ. ನಮ್ಮಿಬ್ರು ಮಧ್ಯೆ ಇರೋ ಕಂದಕ ದೂರ ಆಗಿ ನಾವಿಬ್ರು ಮತ್ತೆ ಚೆನ್ನಾಗಿರ್ತೀವಿ. ಅದನ್ನ ಬೇರೆಯವ್ರು ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು. ಐ ಲವ್ ಯು ದಿವ್ಯಾ. ಬಾಲ, ಐ ಲವ್ ಯು ಟು. ಕುರಿ ಆದ್ರೂ ಅಮ್ಮ, ಮಾವ 2 ಡೈಲಾಗ್ ಜಾಸ್ತಿ ಹೇಳಿದ್ರು ಅಂತ ನಂಗೆ ಅನಿಸ್ತಿದೆ. ಸೋಕಣೆ, ನನಗೂ ಹಾಗೆ ಅನ್ನಿಸ್ತು. ಅಲ್ಲ, ಫೋನಲ್ಲಿ ಬಂತು ಹೇಳಿದೆ ಅಷ್ಟೇ. ಅಷ್ಟೇ, ಇದೆಲ್ಲ ನಾಟಕ, ಅದು ನೆನಪಲ್ಲಿರ್ಲಿ. ಆಯ್ತು, ನೆನಪಿದೆ. ನೋಡಿ ಇವಳಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನನಗೆ ನಿನ್ ಮೇಲಲ್ಲ, ಅವಳ ಮೇಲೆ ನಂಬಿಕೆ ಇಲ್ಲ. ನಿನ್ನ ಪಡ್ಕೊಳ್ಳೋದಿಕ್ಕೆ ಅವಳು ಏನೇನೆಲ್ಲ ಟ್ರೈ ಮಾಡ್ತಿದ್ದಾಳೆ ಅಂತ ನೀನೇ ನೋಡ್ತಿಲ್ವಾ? ಇವು ನೀನೇ ಹೇಳಿದ್ರು, ಅವಳು ಏನೇ ಮಾಡಿದ್ರು, ಬಾಲ ಯಾವತ್ತಿದ್ರು ನಿನ್ ಗಂಡ ಕಡೆ. ಇದಕ್ಕೆ ಗ್ಯಾರಂಟಿ ಈ ಅಜ್ಜಿ. ಅತ್ತೆ, ನೀವು ಆಗಾಗ ದಿವ್ಯನ್ ನಾಟಕಕ್ಕೆ ಕರ್ಗೋದ್ ಬಿಡಿ. ಆಮೇಲೆ ರುಕ್ಕುನು ಈ ತರ ಪ್ರಶ್ನೆ ಕೇಳೋದು ಬಿಡ್ತಾಳೆ ಅಲ್ವೇನ ರುಕ್ಕು? ಹಾಗೆ ಹೇಳಿ ಅಮ್ಮ, ಈಗ ಬೇರೆ ಮುತ್ತು ಕೊಟ್ಟು ಹೋಗಿದ್ದಾಳೆ. ಓ ಹಾಗೆಲ್ಲ ಏನಿಲ್ಲ ರುಕ್ಕು, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ಮಲ್ಕೋ. ಮಿಕ್ಕಿದ ಬೆಳಗ್ಗೆ ನೋಡ್ಕೊಳ್ಳೋಣ. ಗುಡ್ ನೈಟ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನೇನಾ?
ಅವರಲ್ಲ ಅಣ್ಣ. ಸಾರಿ. ಏನ್ ಮುಖ ನೋಡ್ತಿದ್ಯಾ? ಕಾಲ್ ಮಾಡಿ ಅವನಿಗೆ ಬರಕ್ಕೆ ಹೇಳು. ಅಯ್ಯಯ್ಯೋ, ಇದೇನಪ್ಪ ಇದು? ನನಗೆ ಕಾಲ್ ಮಾಡ್ತಿದ್ದಾಳೆ ಅನ್ಸುತ್ತೆ. ನಾನು ಅನಿಕೆತ್ ಐಪ್ಯಾಡ್ ತಗೋಬಾರ್ದಿತ್ತು. ಇಷ್ಟೆಲ್ಲ ರಂಪ ಆಗುತ್ತೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಓಕೆ ಬಂಗಾರ, ಅನಿ ಯಾವತ್ತೂ ಆ ಥರ ಬಿಹೇವ್ ಮಾಡಲ್ಲ. ಬಟ್ ಯಾಕೆ ಇವತ್ತು ಆ ಥರ ಆಡ್ದ ಅಂತ ನಂಗೂ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನೀ ನಿಮ್ಮ ಮನೆಗೆ ಬರೋಷ್ಟರಲ್ಲಿ ನಿಮ್ಮಿಬ್ಬರನ್ನ ಬೆಸ್ಟ್ ಫ್ರೆಂಡ್ಸ್ ಮಾಡ್ತೀನಿ ನಾನು, ಪ್ರಾಮಿಸ್. ಅನಿಕೆತ್ ನನ್ನ ಫ್ರೆಂಡ್ ಆಗ್ತಾನ? ಅವತ್ತವನು ನಮ್ಮ ಮನೆಗೆ ಬಂದಿದಾಗ ನಾನು ಬಿಡ್ಸಿದ ರಂಗೋಲಿನ ಅಳಿಸ್ದ. ಅವನ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಪುಟ್ಟ, ಅವನಿನ್ನ ತುಂಬಾ ಚಿಕ್ಕವನು, ಅವನಿಗೆ ಗೊತ್ತಾಗಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಏನೇ ಬಂದ್ರೂ ನಾವು ಧೈರ್ಯವಾಗಿ ಫೇಸ್ ಮಾಡಬೇಕು. ಓಕೆ? ಎಸ್, ನಮ್ ಸಿಹಿ ಪುಟ್ಟ ಸಿಕ್ಕಾಪಟ್ಟೆ ಸ್ಮಾರ್ಟ್ ಇದ್ದಾಳೆ ಅಲ್ವೇನಾ? ಬಾ. ಅಣ್ಣ ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ನಾನು ಬಂದಿಲ್ಲ ಅಂತ ಅವ್ರು ಹೊರಟೋದ್ರು ಅನ್ಸುತ್ತೆ. ವಾವ್, ನಿನ್ನ ಇಲ್ಲಿ ಕರೆದು ಹೊರಟೋದ್ನಾ? ಪಾಪಚ್ಚಿ, ಇದೆಲ್ಲ ಬಹಳ ಸೂಕ್ಷ್ಮವಾಗಿರೋ ವಿಷಯ. ನಿನಗಿದೆಲ್ಲ ಅರ್ಥ ಆಗಲ್ಲ. ಅವ್ನು ನಿನ್ನನ್ನು ಇಲ್ಲಿ ಬರಕ್ಕೆ ಹೇಳಿದಂತಾನೆ. ಅವ್ನು ಬಂದೇ ಬರ್ತಾನೆ. ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ. ಅವ್ನು ಬಂದ ತಕ್ಷಣನೇ ಅವ್ನು ಯಾರು ಅಂತ ನನಗೆ ಗೊತ್ತಾಗ್ತದೆ. ಅಣ್ಣ, ಅಣ್ಣ, ಇಲ್ಲೇ ಇದ್ದೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ, ಹಾಲಿಡೇಸ್ ಬಂದಾಗಿಂದ ನಿನ್ನ ಹ್ಯಾಂಡ್ ರೈಟಿಂಗ್ ನೋಡ್ದಾ? ಕಾಗೆ ಕಾಲು ಗುಬ್ಬಿ ಕಾಲು ಆಗಿದೆ. ಏನ್ ಯೋಚನೆ ಮಾಡ್ತಿದ್ಯಾ? ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡು. ಸೀತಮ್ಮ, ಸ್ಕೂಲಲ್ಲಿ ರಾಶಿ ರಾಶಿ ಹೋಮ್ವರ್ಕ್ ಕೊಡ್ತಾರೆ. ಈಗಲಾದ್ರೂ ಬಿಡು ನನ್ನ. ರಾಶಿ ರಾಶಿ ಏನ್ ಬರಿಬೇಡ, ಈಗ ಸ್ವಲ್ಪ ಬರಿ ಸಾಕು. ಇದ್ ನನ್ನ ಐಪ್ಯಾಡು, ನೀನೇ ಕಿತ್ಕೊಂಡಿದ್ಯಾ? ಅವಳು ಈ ಮನೆಯವಳೆ. ನಾಳೆ ನಿನ್ ಜೊತೆ ಸೇರ್ಕೊಂಡು ಆಟ ಆಡ್ಬೇಕು. ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಇಲ್ಲ, ನಾನು ಅವಳ ಜೊತೆ ಆಟ ಆಡಲ್ಲ. ಅನಿಕೇತ್ ನನ್ನ ಜೊತೆ ಫ್ರೆಂಡ್ ಆಗೋದೇ ಇಲ್ವಾ? ಅವ್ನು ಹೇಗೆ ಕೂಗಾಡ್ದ? ಇಲ್ಲಾದ್ರೆ ಶ್ರೇಯಶು, ರೂಪೇಶು, ಮಹಿ ಎಲ್ಲರೂ ಇದ್ದಾರೆ. ಫ್ರೆಂಡ್ ಮನೆಗೆ ಹೋದ್ಮೇಲೆ ಇವ್ರು ಯಾರೂ ಇರಲ್ಲ. ಅನಿಕೇತ್ ನನ್ನ ಜೊತೆ ಆಟ ಆಡ್ತಾನ? ಸೀತಮ್ಮ, ನಾನು ಸ್ವಲ್ಪ ಹೊತ್ತು ಆಟ ಆಡಕ್ ಹೋಗ್ತೀನಿ. ಸರಿ, ಬುಕ್ಸ್ ಎಲ್ಲ ನೀಟಾಗಿ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗು. ಹಾಗೆ ಹೋಗ್ಬೇಡ. ಸಿಹಿ, ಅರ್ಥ ಹೇಳ್ ಮುಗಿಸೋಷ್ಟ್ರಲ್ಲಿ ಹೊರಟೇ ಬಿಟ್ಟಿದ್ದಾಳೆ. ನನ್ನ ಮಗಳಿಗೆ ಇಷ್ಟೊಂದು ಜವಾಬ್ದಾರಿ ಇದೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಅಂಜು,
ಹೇಳು ಅಂಜು, ಯಾರ ಹುಡ್ಗ? ಅವ್ರ ಫೋಟೋ ತೋರಿಸಿ ನೋಡೋಣ. ಈ ಮಗುನ್ ಲವ್ ಮಾಡ್ತಿದ್ಯೇನೆ ನೀನು? ಅದ್ಗೆ ಟಿ.ಪಿ ಚೇಂಜ್ ಮಾಡಿದ್ದಾರೆ. ಓಕೆ, ಅಟ್ಲೀಸ್ಟ್ ಒಂದು ಸೆಲ್ಫಿನಾದ್ರೂ ತಗೊಂಡಿರ್ತೀರಲ್ಲ, ಅದನ್ನಾದ್ರೂ ತೋರಿಸಿ. ನನ್ನ ಹತ್ರ ಯಾವ ಫೋಟೋನು ಇಲ್ಲ. ಅದಕ್ಕೆ ಫೋಟೋ ಇಲ್ವಾ? ನೀವಿಬ್ರು ಒಟ್ಟಿಗೆ ಒಂದು ಫೋಟೋನ ತೆಗೆಸ್ಕೊಂಡಿಲ್ವಾ? ತಗೊಂಡಿದ್ದೀವಿ, ಆದ್ರೆ ಅವ್ರ ಹತ್ರ ಇದೆ, ನನ್ನ ಹತ್ರ ಯಾವುದೂ ಇಲ್ಲ. ವಿಯರ್ಡ್. ಓಕೆ, ಅಟ್ಲೀಸ್ಟ್ ವಿಡಿಯೋ ಕಾಲ್ ಆದ್ರೂ ಮಾಡು, ಮುಖನಾದ್ರೂ ನೋಡೋಣ. ಅದಕ್ಕೆ ಅವ್ರು ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಫೋನ್ ರಿಸೀವ್ ಮಾಡ್ತಿಲ್ಲ. ಓಕೆ, ಕಾಲ್ ಬ್ಯಾಕ್ ಮಾಡ್ಬೋದು, ವೇಟ್ ಮಾಡ. ಹುಡುಗ ಒಳ್ಳೆಯವನು ನಂಬಿಕೆ ನಿನ್ಗಿದೆ ತಾನೆ? ಹೌದು ಅದಕ್ಕೆ. ಹಾಗಿದ್ರೆ ಏನು ಯೋಚನೆ ಮಾಡಬೇಡ, ನಿಮ್ಮ ಅಣ್ಣನ ನಾನು ಹ್ಯಾಂಡಲ್ ಮಾಡ್ತೀನಿ. ನಾವೆಲ್ಲರೂ ನಿನ್ನ ಜೊತೆ ಇದೀವಿ ಕಣೆ. ವಿ ಆರ್ ಅ ಫ್ಯಾಮಿಲಿ. ಫ್ಯಾಮಿಲಿಲಿ ಒಬ್ರಿಗೇನಾದರೂ ಬಿಡೋ ಮಾತೇ ಇಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಬೈಕ್ ನೋಡಿದ್ದು ಖುಷಿನಾ? ಖುಷಿನಾ? ತುಂಬಾ ಖುಷಿ. ಖುಷಿಲಿ ತೇಲಾಡ್ತಾ ಇದ್ದೀನಿ. ಶ್ರಾವಣಿಯಮ್ಮ, ಹೀಗೆ ನಿಂತಿದ್ರೆ ಲೇಟ್ ಆಗ್ಬಿಡುತ್ತೆ. ಕತ್ಲಾಗಕ್ ಮುಂಚೆ ಮನೆ ಸೇರ್ಕೊಳ್ಳಿ. ಸುಬ್ರಹ್ಮಣ್ಯನೇ ಡ್ರಾಪ್ ಮಾಡ್ತಾನೆ. ಹಾ ಹಾ. ಹ್ಞೂ ಮೇಡಮ್, ಬನ್ನಿ, ಕತ್ಲಾಗ್ತದೆ, ಹೊಟ್ಬಿಡೋಣ. ಸುಬ್ಬು, ಅಲ್ಲ ಸುಬ್ಬು, ಅವಳು ಮಿನಿಸ್ಟರ್ ಮಗಳು. ಹುಟ್ಟಾಗಿಂದನೂ AC ಕಾರಲ್ಲೇ ಓಡಾಡ ಅಭ್ಯಾಸ. ನೀನ್ ಯಾಕೆ ಈ ಬೈಕಲ್ಲೆಲ್ಲ ಕರ್ಕೊಂಡು ಹೋಗ್ತೀಯಾ? ಹೌದು, ನಾನು ಹಾಗೆ ಅನ್ಕೊಂಡೆ. ಇದೇನಿದು? ಇವರು ಅಂದ್ರೆ ಮೇಡಮ್ ಸುಪ್ಪತ್ತಿಗೆಯಲ್ಲಿ ಬೆಳೆದವರು, ಅವರನ್ನ ಈ ಹಳೇ ಬೈಕಲ್ಲಿ ಕರ್ಕೊಂಡು ಹೋಗ್ತೀಯಾ? ಪರವಾಗಿಲ್ಲ, ನಂಗೆ ಹಳೆ ಬೈಕೆ ಇಷ್ಟ. ಬಾ ಸುಬ್ಬು, ಇದ್ರಲ್ಲೇ ಹೋಗೋಣ, ನೀನೇ ಡ್ರಾಪ್ ಮಾಡಿ. ಸರಿ ಮೇಡಮ್. ಸುರೇಂದ್ರ, ಪ್ರೆಸ್ ಮೀಟ್ ಎಷ್ಟೊಂದು ಫಿಕ್ಸ್ ಮಾಡಿದೆಪ್ಪ? ನೀನು ಹೇಳ್ದಾಗೆ 4 ಗಂಟೆಗೆ ಅರೇಂಜ್ ಮಾಡಿದ್ದೀನಿ. ಸರಿ, ಹಾಗಾದ್ರೆ ಮಿಸ್ಟರ್ ಮೂರ್ತಿ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಪ್ರೋಗ್ರೆಸ್ ನಡೆದಿದೆ ಅನ್ನೋದು ಕಳೆದ 4 ವರ್ಷ ರಿಪೋರ್ಟ್ ಡೀಟೇಲಾಗಿ ನನಗೆ ಬೇಕು. ಎಲ್ಲ ರೆಡಿ ಇದೆ ಸರ್. ನೀವು ಶುರು ಮಾಡಿದ ಯೋಜನೆಗಳೆಲ್ಲ ಸಕ್ಸಸ್ ಕೂಡ ಆಗಿದೆ. ಅದನ್ನು ಗೊತ್ತು ರೀ, ಆದರೆ ಮೀಡಿಯಾದವರಾಗಲಿ ಜನ ಆಗಲಿ ಕೇಳೋದು ನಂಬರ್ಸ್. ಸೊ ನೀವು ಡೀಟೇಲ್ ಆಗಿ ನಂಬರ್ಸ್ ನನಗೆ ಕೊಟ್ಟರೆ ನಾನು ಪ್ರೆಸ್ ಮೀಟಲ್ಲಿ ಮಾತಾಡೋಕ್ಕೆ ಸುಲಭ ಆಗುತ್ತೆ. ಶೂರ್ ಸರ್. 2022, 2023ರಲ್ಲಿ, 2023 ಮತ್ತು 2024ರಲ್ಲಿ ನಾವು ಎಷ್ಟೆಷ್ಟು ಸರ್ಕಾರಿ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಕಳಿಸಿದ್ದೀವಿ ಸರ್. ವೆರಿ ಗುಡ್. ಓಕೆ. ಕೆಲವು ಗ್ರಾಮಗಳನ್ನ, ಕೆಲವು ಶಾಲೆಗಳನ್ನ NGO ಅವರು ದತ್ತು ತಗೊಂಡು ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಅದರ ಡೀಟೇಲ್ಸು ಈ ಫೈಲಲ್ಲಿ ಇದೆ ಸರ್. ಸರಿ. ಕಳೆದ ವರ್ಷದಲ್ಲಿ ಸರ್ಕಾರಿ ಶಾಲೆಗೆ 8% ಮಕ್ಕಳು ಹೆಚ್ಚಾಗಿ ಅಡ್ಮಿಷನ್ ಆಗಿದ್ದಾರೆ ಸರ್. ವೆರಿ ಗುಡ್. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಶಾಲೆಯನ್ನು ಉಳಿಸಿ ಅಂತ ನೀವೊಂದು ಅಭಿಯಾನ ಮಾಡಿದ್ರಲ್ಲ ಸರ್, ಅದು ತುಂಬಾನೇ ವರ್ಕೌಟ್ ಆಗಿದೆ ಸರ್. ಇರು, ಪ್ರೆಸ್ ಮೀಟ್ಗೆ ಎಲ್ಲ ಪ್ರಿಪ್ರೇಷನ್ ಜೋರಾಗಿ ನಡೀತಿದೆ ಅನ್ಸುತ್ತೆ. ಪ್ರಿಪ್ರೇಷನ್ ಏನೋ ಜೋರಾಗಿದೆ ಅಕ್ಕ, ಆದರೆ ಮನಸ್ಸಿನಲ್ಲಿ ಏನೋ ಕಳವಳ, ಭಯ. ಯಾಕೆಂದರೆ ನಾನು ಪ್ರೆಸ್ ಮೀಟಲ್ಲಿ ಏನು ಮಾತಾಡ್ತೀನಿ ಅನ್ನೋದು ಬರೋ ಎಲೆಕ್ಷನ್ನಲ್ಲಿ ತುಂಬ ಪರಿಣಾಮ ಬೀಳುತ್ತೆ. ಅದಕ್ಕೆ ಒಂಥರ ಆತಂಕ. ಹೀರೋ, ನೀನಿದೇನು ಮೊದಲನೇ ಸಲ ಪ್ರೆಸ್ ಮೀಟ್ ನಡೆಸ್ತಿಲ್ಲ.
ತುಂಬ ಸಲ ಮಾಡಿದೆ. ಹಾಂ, ಅವ್ರು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ಕಾನ್ಫಿಡೆನ್ಸ್ ನಿನಗಿದೆ. ಜೊತೆಲಿ ನಾವೆಲ್ಲ ಇದ್ದೀವಲ್ಲ. ನಿಜ ಅಕ್ಕ, ನೀವೆಲ್ಲ ನನ್ನ ಜೊತೆ ಇದ್ದೀರಾ. ಆದರೆ ಸುಬ್ಬು ಒಬ್ಬ ನನ್ನ ಜೊತೆ ಇದ್ದಿದ್ರೆ ಧೈರ್ಯ ಇರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಇದ್ದೀರಾ? ಪ್ಲೀಸ್ ಬಾಗಿಲು ತೆಗೀರಿ. ಪಾಪು 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 ಪಾಪು, ನಾನು ಎಲ್ಲಿದ್ದೀನಿ? ರೂಮ್ ಡೋರ್ ಲಾಕ್ ಆಗ್ಬಿಟ್ಟಿದೆ. ಸತ್ಯ, ನೀ ಬಂದೆಲ್ಲ ಪಾಪು. ಇಲ್ಲ ಅಂದಿದ್ರೆ ನಾನು ಇಡೀ ದಿನ ಈ ರೂಮಲ್ಲೇ ಇರಬೇಕಾಗಿತ್ತು. ಎಲ್ಲರೂ ಹೊರಟಿರ್ಬೇಕಾದ್ರೆ ನೀವೇ ರೂಮ್ ಬರಕ್ಕೆ ಹೋದ್ರಿ? ಅದು ಸರಿ, ಡೋರ್ ಯಾರು ಲಾಕ್ ಮಾಡಿದ್ದು? ಅದು ಮುಖ ತೊಳೆಯೋಣ ಅಂತ ಬಾತ್ರೂಮಿಗೆ ಬಂದೆ. ಆಚೆ ಬಂದು ನೋಡಿದ್ರೆ ಡೋರ್ ಲಾಕ್ ಆಗಿತ್ತು. ಅದು ಹೇಗೆ ಲಾಕ್ ಆಗುತ್ತೆ? ಯಾರೋ ಲಾಕ್ ಮಾಡಿರ್ತಾರಷ್ಟೇ. ಯಾರು ಯಾಕೆ ಲಾಕ್ ಮಾಡ್ತಾರೆ? ಹಾಗೆಲ್ಲ ಏನಿಲ್ಲ ಪಾಪು, ಏನೋ ಮಿಸ್ ಆಗಿ ಡೋರ್ ಲಾಕ್ ಆಗಿರಬೇಕು. ನನಗಂತೂ ಭಯನೇ ಆಗೋಗಿತ್ತು. ಇದನ್ನೇ ಬೇಡ ಅನ್ನೋದು. ಮಿಸ್ ಆಗಿ ಲಾಕ್ ಆಗೋಕ್ಕೆ ಹೇಗೆ ಸಾಧ್ಯ? ದುಡ್ಡಿರೋನ್ನೆಲ್ಲ ಭಾಳ ಒಳ್ಳೆಯವರು ಅಂತ ಅನ್ಕೋಬೇಡಿ. ಈ ಮನೇಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಯಾರಿಗಾಗ್ತಾರೆ, ಯಾರು ಯಾರಿಗಾಗಲ್ಲ ಅನ್ನೋದೇ ಗೊತ್ತಾಗಲ್ಲ. ಶ್ರೀಮಂತರು ಸಹವಾಸ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಪಾಪು, ಓ, ನೀವೀಗ ಶ್ರೀಮಂತರೇ ಅಲ್ವಾ? ಇದನ್ನೆಲ್ಲ ನಾನು ಯಾಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ? ಸರ್ ನಿಮಗೋಸ್ಕರ ಕಾಲ್ ಮಾಡಿದ್ರು. ನಡೀರಿ ಹೊರಡೋಣ. ಪಾಪು, ಥ್ಯಾಂಕ್ಸ್. ನಾನು ನಿಂಗೆ ಥ್ಯಾಂಕ್ಸ್ ಹೇಳಿದೆ. ಆಯ್ತಾಯ್ತು, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.